ಮಂಗಳೂರು ವಾಮಂಜೂರು ತಿರುವೈಲು ಶ್ರೀ ಅಮೃತೇಶ್ವರ ಯಕ್ಷಗಾನ ಪ್ರತಿಷ್ಠಾನ ಮತ್ತು ಗುರುಪುರ ವ್ಯವಸಾಯ ಸೇವಾ ಸಹಕಾರಿ ಸಂಘ ನಿಯಮಿತದ ಆಶ್ರಯದಲ್ಲಿ ಮೂಡಬಿದಿರೆಯ ಆಳ್ವಾ ಶಿಕ್ಷಣ ಪ್ರತಿಷ್ಠಾನ, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕು, ಸಾವಯವ ಕೃಷಿಕ ಗ್ರಾಹಕ ಬಳಗ, ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ನವೋದಯ ಸ್ವಸಹಾಯ ಸಂಘಗಳ ಸಹಯೋಗದಲ್ಲಿ ಬೃಹತ್ ಕೃಷಿ ಮೇಳ ಮತ್ತು ಪ್ರತಿಷ್ಠಾನದ ದಶಮ ಸಂಭ್ರಮ ಮೇ 11ರಿಂದ 13ರವರೆಗೆ ಶ್ರೀ ಅಮೃತೇಶ್ವರ ದೇವಸ್ಥಾನದ ಮುಂಭಾಗ ಜರುಗಲಿದೆ ಎಂದು ಗುರುಪುರ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾದ ಓಂ ಪ್ರಕಾಶ್ ಶೆಟ್ಟಿ ತಿಳಿಸಿದ್ದಾರೆ. ಅಮೃತೇಶ್ವರಾಯ ನಮಃ. ನಾವು ಅಮೃತೇಶ್ವರ ಯಕ್ಷಗಾನ ಪ್ರತಿಷ್ಠಾನ ಇದರ ದಶಮಾನೋತ್ಸವ ಸಂಭ್ರಮದ ಪರವಾಗಿ ನಾವು ಒಂದು ದಶಮಾನೋತ್ಸವ ಕಾರ್ಯಕ್ರಮವನ್ನು ಒಂದು ವಿಜೃಂಭಣೆಯಿಂದ ಮಾಡಬೇಕು ಅಂತ ಹೇಳುವಂಥ ರೀತಿಯಲ್ಲಿ ನಾವೊಂದು ಮೀಟಿಂಗ್ ಮಾಡಿ ಆ ಸಭೆಯಲ್ಲಿ ನಾವು ಈ ಅಮೃತೇಶ್ವರ ಯಕ್ಷಗಾನ ದಶಮಾನೋತ್ಸವವನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿ ಯೋಚಿಸಿ ಒಂದು ವಿಜೃಂಭಣೆ ರೀತಿಯಲ್ಲಿ, ಒಂದು ವಿಶೇಷ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಮಾಡಬೇಕು ಎನ್ನುವ ಉದ್ದೇಶವನ್ನು ಇಟ್ಟುಕೊಂಡೆವು. ಆ ಉದ್ದೇಶ ಸಭೆಯಲ್ಲಿ ನನ್ನನ್ನು ಅಧ್ಯಕ್ಷನನ್ನಾಗಿ ಮಾಡಿದರು. ಆ ಸಂದರ್ಭದಲ್ಲಿ ನಾವು ಒಂದು ವಿಶೇಷ ರೀತಿಯಲ್ಲಿ ಹೇಗೆ ಮಾಡುವುದಂತ ಹೇಳುವಂಥ ರೀತಿಯನ್ನು ಆಲೋಚಿಸಿ ನಾವು ಗುರುಪುರ ವ್ಯವಸಾಯ ಸೇವಾ ಸಹಕಾರಿ ಸಂಘವನ್ನು ಸೇರಿಸಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡುವ ಅಂತ ಹೇಳಿ ನಿಶ್ಚಯಿಸಿದೆವು. ಅದೇ ರೀತಿ ನಾವು ಈ ಕಾರ್ಯಕ್ರಮಕ್ಕೆ ಡಾಕ್ಟರ್ ಮೋಹನ್ ಆಳ್ವ ಅವರ ಹತ್ರ ಮಾಹಿತಿ ಪಡೆಯಲು ಅಂತ ಹೋದೆವು. ಅಲ್ಲಿ ಮೋಹನ್ ಆಳ್ವರು ಕೂಡ ನಮ್ಮೊಟ್ಟಿಗೆ ಸೇರ್ತೇವೆ ಅಂತ ಹೇಳಿ ಒಪ್ಪಿಕೊಂಡರು. ಅದಾದಮೇಲೆ ಎನ್ ರಾಜೇಂದ್ರ ಕುಮಾರ್ SCDCC ಬ್ಯಾಂಕಿನ ಅಧ್ಯಕ್ಷರಾಗಿರುವಂತಹ ಎನ್ ರಾಜೇಂದ್ರ ಕುಮಾರ್ ಅವರ ಹತ್ರವೂ ಕೇಳಿಕೊಂಡೆವು. ಅವರು ಕೂಡ ನಮ್ಮೊಟ್ಟಿಗೆ ಸೇರಿಕೊಂಡರು. ಅದೇ ರೀತಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯವರು ಹಾಗೂ ನವೋದಯ ಸ್ವಸಹಾಯ ಸಂಘ ಇವರನ್ನು ಕೂಡ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಸೇರಿಸಿಕೊಂಡೆವು. ಯಕ್ಷಗಾನ ಪ್ರತಿಷ್ಠಾನದ ದಶಮಾನೋತ್ಸವ ಕಾರ್ಯಕ್ರಮ ಇದೇ ಈ ವಾಮಂಜೂರು ಅಮೃತೇಶ್ವರ ದೇವಸ್ಥಾನದಲ್ಲಿ ಯಕ್ಷಗಾನ ಪ್ರತಿಷ್ಠಾನವು ಈಗ ಸ್ಥಾಪನೆಯಾಗಿ 10 ವರ್ಷ ಆಯಿತು. ಇದರಲ್ಲಿ ತುಂಬ ಮಂದಿ 100-200 ಮಂದಿ ವಿದ್ಯಾರ್ಥಿಗಳು ಈ ಯಕ್ಷಗಾನವನ್ನು ಕಲಿತು ಬೇರೆ ಬೇರೆ ಯಕ್ಷಗಾನ ಮೇಳಗಳಲ್ಲಿ ಯಕ್ಷಗಾನ ಪ್ರದರ್ಶನವನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ಅಮೃತೇಶ್ವರ ಯಕ್ಷಗಾನ ಪ್ರತಿಷ್ಠಾನದವರು ಊರಲ್ಲಿ ಹಾಗೂ ಮುಂಬೈಯಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಯಕ್ಷಗಾನ ಪ್ರದರ್ಶನವನ್ನು ಕೊಡ್ತಾ ಇದ್ದಾರೆ. ಅದರ ಒಟ್ಟಿಗೆ ನಾವು ಯಕ್ಷಗಾನವನ್ನು ಮಾತ್ರ ಅಲ್ಲ, ಯಕ್ಷಗಾನವು ಒಂದು ಕೃಷಿಯ ಅಂಗವೇ. ಕೃಷಿಕರು ಮೊದಲು ಹೆಚ್ಚಿನವರು ಯಕ್ಷಗಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದರು. ಅದೇ ರೀತಿ ಯಕ್ಷಗಾನದ ಕಲಾವಿದರು ಕೂಡ ಆ ಭಾಗವತರಾಗಲಿ ಮೊದಲು ತುಂಬ ಮಂದಿ ಕೃಷಿಕರಿದ್ದರು. ಆದ್ದರಿಂದ ನಾವು ಈ ಗುರುಪುರ ವ್ಯವಸಾಯ ಸಹಕಾರಿ ಸಂಘವು ಒಂದು ಕೃಷಿ ಪ್ರಧಾನವಾದ ಒಂದು ಸಂಸ್ಥೆಯಾಗಿದೆ. ಆದ್ದರಿಂದ ಈ ಯಕ್ಷಗಾನವನ್ನು ಗುರುಪುರ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಒಟ್ಟಿಗೆ ನಾವು ಸೇರಿಸಿಕೊಂಡು ಒಟ್ಟಿಗೆ ಒಂದು ಕಾರ್ಯಕ್ರಮ ಮಾಡುವ ಅಂತ ಹೇಳಿ ನಾವು ಯೋಚನೆ ಮಾಡಿದೆವು. ಈ ಗುರುಪುರ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅದೊಂದು ಕೃಷಿಗೆ ಹೆಚ್ಚಿನ ಮಹತ್ವವನ್ನು ಕೊಡುವಂತಹ ಒಂದು ಸಂಸ್ಥೆ. ಅಲ್ಲಿ ನಮ್ಮ ಒಂದು 6-7 ಸಾವಿರ ಜನ ನಮ್ಮಲ್ಲಿ ಮೆಂಬರ್ಸ್ ಇದ್ದರೆ ಅದರಲ್ಲಿ ಸಾಧಾರಣವಾಗಿ ಒಂದು 3,000ಕ್ಕಿಂತ ಮೇಲ್ಪಟ್ಟು ಕೃಷಿಕ ಮೆಂಬರ್ಗಳೇ ಇದ್ದಾರೆ, ಸದಸ್ಯರೇ ಇದ್ದಾರೆ. ಆದ್ದರಿಂದ ನಾವು ಈ ಕೃಷಿ ಪ್ರಧಾನವಾದಂಥ ಈ ಸಂಸ್ಥೆಯಿಂದ ಕೃಷಿಕರಿಗೆ ಒಂದು ಪ್ರಯೋಜನ ಆಗಬೇಕು, ಕೃಷಿಕರಿಗೆ ಒಂದು ಒಳ್ಳೆಯ ರೀತಿಯ ಪ್ರಯೋಜನ ಈ ಒಂದು ದಶಮಾನೋತ್ಸವ ಕಾರ್ಯಕ್ರಮದಲ್ಲಿ ಸಿಗಬೇಕು ಅಂತ ಹೇಳಿ ನಾವು ಕೃಷಿ ಮೇಳವನ್ನು ಮಾಡುವುದು ಅಂತ ಯೋಚನೆ ಮಾಡಿ, ಕೃಷಿ ಮೇಳದಲ್ಲಿ ಖಾಲಿ ಕೃಷಿ ಮೇಳ ಅಂತ ಹೇಳಿದರೆ ಅದರಲ್ಲಿ ಕೃಷಿಕರಿಗೆ ಮಾಹಿತಿ, ಹಾಗೂ ವಿಚಾರಗೋಷ್ಠಿ ಮುಂತಾದಂಥ ಕಾರ್ಯಕ್ರಮಗಳನ್ನು ಇಟ್ಟುಕೊಂಡ್ರೆ ಇದಕ್ಕೆ ಹೆಚ್ಚಿನ ಜನ ನಮಗೆ ಬರಬೇಕು, ಹೆಚ್ಚಿನ ಜನರು ಇದರ ಒಟ್ಟಿಗೆ ಭಾಗವಹಿಸಬೇಕು ಅಂತ ಹೇಳಿ ಅದಕ್ಕೆ ನಾವು ಬೇರೆ ಬೇರೆ ರೀತಿಯ ಒಳ್ಳೆ ಕಾರ್ಯಕ್ರಮಗಳನ್ನು ಇದರೊಟ್ಟಿಗೆ ಆಯೋಜಿಸಿದ್ದೇವೆ. ಒಂದು ಆರೋಗ್ಯ ತಪಾಸಣಾ ಶಿಬಿರ, ಅದರೊಟ್ಟಿಗೆ ಕ್ರೀಡೆಗೆ ಮಹತ್ವವನ್ನು ಕೊಡಬೇಕಂತ ಹೇಳುವಂಥ ರೀತಿಯಲ್ಲಿ ಕಬಡ್ಡಿ ಮತ್ತು ಕುಸ್ತಿ ಮತ್ತು ಹಗ್ಗ ಜಗ್ಗಾಟ ಇದೆಲ್ಲ ಮೊದಲಿನಿಂದಲೂ ಕೃಷಿಕರು ಇದರಲ್ಲಿ ಭಾಗವಹಿಸ್ತಾ ಇದ್ದರು. ಕೃಷಿಕರು ಈ ಎಲ್ಲ ಇದರಲ್ಲಿ ಪಾಲ್ಗೊಳ್ತಾ ಇದ್ದರು. ಅಂಥ ಒಂದು ಕಾರ್ಯಕ್ರಮವನ್ನು ಇದರಲ್ಲಿ ಇಟ್ಟುಕೊಂಡಿದ್ದೇವೆ. ಅದು ಮಾತ್ರ ಅಲ್ಲದೆ ಹೈನುಗಾರಿಕೆ, ಗೋ ಸಂರಕ್ಷಣೆ, ಗೋವುಗಳಿಗೆ ಕೂಡ ಕೃಷಿಕರಿಗೆ ಬೇಕಾದಂತಹ ಒಂದು
ವಿಷಯ. ಆದ್ದರಿಂದ ಅದನ್ನು ನಾವು ಈ ಒಂದು ಕೃಷಿ ಮೇಳದಲ್ಲಿ ಇಟ್ಟುಕೊಂಡಿದ್ದೇವೆ. ಗೋವುಗಳಿಂದ ಆಗುವಂತಹ ಲಾಭ, ಸಾವಯವ ಕೃಷಿ ಮಾಡಬೇಕಾದ್ರೆ ಅದಕ್ಕೆ ಯಾವ ರೀತಿಯಾದಂತಹ ಪ್ರಯೋಜನಗಳು, ಯಾವ ರೀತಿಯಾದಂಥ ಯೋಜನೆಗಳು ಬೇಕು ಅದನ್ನು ಕೂಡ ಇದರಲ್ಲಿ ನಾವು ಅಳವಡಿಸಿಕೊಂಡಿದ್ದೇವೆ. ಮಾತ್ರವಲ್ಲದೆ ಮೊದಲು ಇಂದಿನ ಜನರು ಮಾಡ್ತಿದ್ದಂತಹ ಮೊದಲಿಂದಲೂ ಇದ್ದಂತಹ ಈ ತಾಲೀಮ್ ಪ್ರದರ್ಶನ ಮತ್ತು ಬೇರೆ ಬೇರೆ ರೀತಿ ಗುಡಿ ಕೈಗಾರಿಕೆಗಳು ಮತ್ತು ತಾರಾಲಯ ಮತ್ತು ಆರ್ಟ್ ಗ್ಯಾಲರಿ, ವಸ್ತು ಪ್ರದರ್ಶನ ಇವುಗಳನ್ನೆಲ್ಲ ನಾವು ಇಟ್ಟುಕೊಂಡಿದ್ದೇವೆ. ಹಳೆಯ ಸಾಮಗ್ರಿಗಳು ಈಗಿನ ಮಕ್ಕಳಿಗೆ ತಿಳ್ಕೊಳ್ಬೇಕು ಎನ್ನುವ ವಿಷಯದಲ್ಲಿ ಅವುಗಳನ್ನು ನಾವು ಯೋಜನೆ ಮಾಡಿದ್ದೇವೆ. ಮತ್ತು ಮೊದಲಿನಿಂದಲೂ ಈಗ ನಾವು ಮೊದಲಿನ ಕೃಷಿ ಅಂದರೆ ಕೃಷಿ ಈಗ ಹೆಚ್ಚಿನ ಜನರಿಗೆ ಮಾಡಲಿಕ್ಕೆ ಕಷ್ಟ ಉಂಟು. ಯಾಕೆಂದರೆ ದೊಡ್ಡ ರೀತಿಯಲ್ಲಿ ಕೃಷಿ ಮಾಡಲಿಕ್ಕೆ ತುಂಬ ಕಷ್ಟ. ಆದ್ದರಿಂದ ಸಣ್ಣ ರೀತಿಯಲ್ಲಿ ಕೃಷಿ ಮಾಡಿ ಹೇಗೆ ಜೀವನ ಸಾಗಿಸ್ಬೋದು, ಬೇರೆ ಉದ್ಯೋಗದೊಟ್ಟಿಗೆ ಕೃಷಿಯನ್ನು ಜನರು ಅಳವಡಿಸಿಕೊಳ್ಬೇಕು. ಕೃಷಿಯನ್ನು ಮಾತ್ರವಲ್ಲದೆ ಇದೇ ಹೈನುಗಾರಿಕೆ ಮತ್ತು ಕೋಳಿ ಸಾಕಾಣಿಕೆ, ಪ್ರತಿಯೊಂದನ್ನು ಜೇನು ಸಾಕಾಣಿಕೆ, ಇಂಥದ್ದನ್ನೆಲ್ಲ ನಮ್ಮ ಈ ಕೃಷಿಕರು ಯಾವ ರೀತಿ ಲಾಭದಾಯಕವಾಗಿ ಮಾಡಿಕೊಳ್ಬಹುದು, ಅವುಗಳಿಂದ ಹೇಗೆ ಜೀವನ ಸಾಗಿಸಬಹುದು ಎನ್ನುವ ವಿಷಯವನ್ನು ನಾವು ಇಲ್ಲಿ ತಿಳಿಸಬೇಕು. ಖಾಲಿ ಇದೊಂದು ಎಕ್ಸಿಬಿಷನ್ ಮಾತ್ರ ಅಲ್ಲ, ಮತ್ತು ಒಂದು ಜನರಿಗೆ ಪ್ರಯೋಜನ ಆಗುವ ರೀತಿಯಲ್ಲಿ ಹಳ್ಳಿಯ ಜನರು ನಮ್ಮ ಈ ಗುರುಪುರ ವ್ಯವಸಾಯ ಸೇವಾ ಸಹಕಾರಿ ಸಂಘಕ್ಕೆ 9 ಗ್ರಾಮಗಳಿದೆ. ಆ 9 ಗ್ರಾಮಗಳಲ್ಲಿ ನಗರ ಪ್ರದೇಶದ ಕಾರ್ಪೊರೇಷನ್ ಬರುವುದು 2 ಕಾರ್ಪೊರೇಷನ್ ಮಾತ್ರ, ಮತ್ತು 7 ಪಂಚಾಯತ್ಗಳು ಬರ್ತದೆ. ಈ ಎಲ್ಲ ಪಂಚಾಯತ್ಗಳನ್ನು ಸೇರಿಸಿಕೊಂಡು ಅಲ್ಲಿಯ ಹಳ್ಳಿ ಜನರು, ಇಲ್ಲಿ ಹೆಚ್ಚಾಗಿ ಇರುವುದು ಕೃಷಿಕರು, ಹೆಚ್ಚು ಭೂಮಿ ಇರುವುದು ಕೃಷಿ ಭೂಮಿ. ಆದ್ದರಿಂದ ಅವರಿಗೆ ಒಂದು ಪ್ರಯೋಜನ ಆಗಬೇಕು. ಈ ಯಕ್ಷಗಾನದ ಒಟ್ಟಿಗೆ ಈ ಕೃಷಿಯು ಕೂಡ ಜನರಿಗೆ ಇನ್ನು ಮುಂದೆಯೂ ಯಕ್ಷಗಾನವನ್ನು ಹೇಗೆ ನಾವು ಉಳಿಸಬೇಕು ಅಂತ ಹೇಳ್ತೇವೆ, ಅದೇ ರೀತಿ ಇನ್ನು ನಮ್ಮ ಸಣ್ಣ ಮಕ್ಕಳೆಲ್ಲ ಕೃಷಿಯನ್ನು ಉಳಿಸುವಲ್ಲಿಯೂ ಪಾತ್ರ ವಹಿಸಬೇಕು ಅಂತ ಹೇಳುವ ಉದ್ದೇಶವನ್ನು ಇಟ್ಟುಕೊಂಡು ನಾವು ಗುರುಪುರ ವ್ಯವಸಾಯ ಸೇವಾ ಸಹಕಾರಿ ಸಂಘದವರು ಈ ಒಂದು ಯೋಜನೆಯನ್ನು ಮಾಡಿಕೊಂಡಿದ್ದೇವೆ. ಈಗ ನಾವು ಹೇಳ್ತೇವೆ ಅದೇ ದನ ಸಾಕಬೇಕು. ಅದರಲ್ಲಿ ದನವನ್ನು ಯಾವ ದನವನ್ನು ನಾವು ಸಾಕಬೇಕು, ಜರ್ಸಿ, ಹಾಸ್ಟಿನ್ ಈ ದನಗಳನ್ನಲ್ಲ, ಮಲೆನಾಡು ಗಿಡ್ಡ ಹಾಗೂ ಗೀರ್ ಇಂಥ ದನಗಳನ್ನು ಸಾಕಬೇಕು. ಅಂತಹ ದನಗಳಿಂದ ಆಗುವಂತಹ ಕಾಯಿಲೆಗಳಿಗೆ ಮದ್ದುಗಳು ಈಗ ಎಷ್ಟೋ ಒಂದು ಹೈನುಗಾರಿಕೆಯಿಂದ ಎಷ್ಟೋ ತರಹದ ಮೆಡಿಸಿನ್ಗಳು, ಆಹಾರ ಉತ್ಪನ್ನಗಳು, ಬೇರೆ ಬೇರೆ ರೀತಿಯ ಒಂದು ಸಲಕರಣೆಗಳನ್ನು ಹೊಸ ರೀತಿಯಲ್ಲಿ ಹೈನುಗಾರಿಕೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಕೋಳಿ ಸಾಕ್ತಾ ಇದ್ದಾರೆ. ಯಾವ ಕೋಳಿಯನ್ನು ಸಾಕಬೇಕು? ನಾವು ಈಗ ಬ್ರಾಯ್ಲರ್ ಕೋಳಿಯನ್ನು ಹೆಚ್ಚಿನವರು ಈಗ ದಿನಕ್ಕೆ ಹೆಚ್ಚು ತಿನ್ನುವುದು ಮಕ್ಕಳಿಗೆ ಈಗ ಮೊದಲಿನಾಗೆ ಸಾವಯವ ಕೃಷಿಯ ತರಕಾರಿ ಅಲ್ಲ, ಕೋಳಿ ತಿನ್ನುವಂತಹ ಒಂದು ಪರಿಪಾಠ ಆಗಿದೆ. ಆದರೆ ಅದರಲ್ಲಿಯೂ ಇಂಜೆಕ್ಷನ್ ಕೊಟ್ಟು ಮೆಡಿಸಿನ್ ಕೊಟ್ಟು ಕೇವಲ ಒಂದು 40 ದಿನಗಳಲ್ಲಿ 2-3 kg ಆಗುವಂತಹ ಕೋಳಿಗಳನ್ನು ಸಾಕ್ತಾ ಇದ್ದಾರೆ. ಆದರೆ ಅಂಥ ಕೋಳಿಗಳನ್ನಲ್ಲ, ನಮ್ಮ ಊರ ದೇಸಿ ಕೋಳಿಗಳನ್ನು ಸಾಕಿ ಅದರಿಂದ ಆ ಕೋಳಿಗಳನ್ನು ಉಪಯೋಗಿಸುವಂತಹ ಇದೆಲ್ಲ ಈ ಕೃಷಿಯಲ್ಲಿ ಜನರಿಗೆ ತಿಳಿಸಬೇಕು ಎನ್ನುವ ಉದ್ದೇಶದಿಂದ ನಾವು ಈ ಒಂದು ಕೃಷಿ ಮೇಳವನ್ನು ಹಾಗೂ ಯಕ್ಷಗಾನ ಉಳಿಬೇಕು ಎನ್ನುವ ಉದ್ದೇಶದಿಂದ ಯಕ್ಷಗಾನದ ಒಂದು ಕಾರ್ಯಕ್ರಮವನ್ನು ಹಾಗೂ ವಿವಿಧ ಆಟೋಟ ಹಾಗೂ ಆರೋಗ್ಯ ತಪಾಸಣೆ ಹಾಗೂ ಬೇರೆ ಬೇರೆ ರೀತಿಯ ಕಲ್ಚರಲ್ ಪ್ರೋಗ್ರಾಮ್ಸ್, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಾವು ಇದರೊಟ್ಟಿಗೆ ಇಟ್ಟುಕೊಂಡಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬರಬೇಕಾದ್ರೆ ಅದಕ್ಕೆ ನಾವು ಆದಷ್ಟು ರೀತಿಯಲ್ಲಿ ನಾವು ಪ್ರಚಾರವನ್ನು ಕೊಡ್ತಾ ಇದ್ದೇವೆ. ಅದರ ಒಟ್ಟಿಗೆ ನಮಗೆ ಇನ್ನೂ ಹೆಚ್ಚಿನ ಸಹಕಾರವನ್ನು ಈ ಕೃಷಿಯನ್ನು ಉಳಿಸುವ ರೀತಿಯಲ್ಲಿ, ಯಕ್ಷಗಾನವನ್ನು ಉಳಿಸುವ ರೀತಿಯಲ್ಲಿ ಪ್ರಚಾರವನ್ನು ಕೊಡಬೇಕಾದ್ರೆ ಅದು ನಿಮ್ಮಿಂದ ಮಾತ್ರ ಸಾಧ್ಯ. ನೀವು ಮಾಧ್ಯಮದವರು ನಮಗೆ ಸಹಕಾರ ಕೊಟ್ಟರೆ ಮಾತ್ರ, ಮಾಧ್ಯಮದವರು ಹಾಗೂ ಪತ್ರಿಕೆಯವರು ಸಹಕಾರ ಕೊಟ್ಟರೆ ಮಾತ್ರ ಈ ಒಳ್ಳೆ ಕಾರ್ಯಕ್ರಮಗಳು ನಡೀಲಿಕ್ಕೆ ಸಾಧ್ಯ. ಇದು ಒಂದು ಒಳ್ಳೆಯ ಉದ್ದೇಶದಿಂದ ನಾವು ಮಾಡಿದ್ದೇವೆ. ಅದಕ್ಕೆ ನೀವೆಲ್ಲರೂ ನಮಗೆ ಸಂಪೂರ್ಣವಾದ ಸಹಕಾರವನ್ನು ಕೊಡ್ತೀರಿ ಎಂಬ ವಿಶ್ವಾಸದಿಂದ ನಾವು ನಿಮ್ಮೆಲ್ಲರನ್ನು ಇವತ್ತು ಕರೆದಿದ್ದೇವೆ. ನೀವೆಲ್ಲರೂ ನಮಗೆ ಒಂದು ಒಳ್ಳೆ ರೀತಿಯ, ನಮಗೆ ಇಲ್ಲಿ ನಾಳೆ ಇಷ್ಟು ದೊಡ್ಡ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ತುಂಬ ಜನ ಬರಬೇಕು. ಆ ಜನ ಬರಬೇಕಾದ್ರೆ ಮಾಧ್ಯಮಗಳು ಮತ್ತು
ಪತ್ರಿಕೆಗಳು ನಮಗೆ ಸಹಕಾರವನ್ನು ಕೊಡ್ತೀರಿ ಎಂಬ ವಿಶ್ವಾಸದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಬ್ಯಾಂಕಿನಲ್ಲಿ ಒಳ್ಳೆ ರೀತಿಯಲ್ಲಿ ವ್ಯವಹಾರ ಮಾಡುತ್ತಿರುವಂತಹ ಹಿರಿಯರನ್ನು ಹಾಗೂ ಕೃಷಿಕರನ್ನು ಕೃಷಿಗೆ ಮತ್ತು ನಮ್ಮ ಬ್ಯಾಂಕಿಗೆ ಸಹಕಾರ ಮಾಡುತ್ತಿರುವಂಥ ಡೆಪಾಸಿಟರ್ಸ್ಗಳನ್ನು ಅವರುಗಳನ್ನೆಲ್ಲ ನಾವು ಈ ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡಬೇಕಂತ ಯೋಚನೆ ಮಾಡಿದ್ದೇವೆ. ಅದೇ ರೀತಿ ಕೃಷಿಗೆ ಇನ್ನೊಂದು ಪ್ರಾಮುಖ್ಯತೆ ವಿಷಯ ಅಂದರೆ ಕಂಬಳ ಕೂಡ ಕೃಷಿಗೆ ನಮಗೆ ಸಂಬಂಧಪಟ್ಟಂಥ ಒಂದು ಭಾಗ. ಆದ್ದರಿಂದ ಕಂಬಳದ ಒಂದು 4-5 ಕೋಣಗಳಿಗೆ ನಾವು ನವೀನ ಅವರ ನೇತೃತ್ವದಲ್ಲಿ ಒಂದು ಸನ್ಮಾನ ಮಾಡುವಂಥ ಕಾರ್ಯಕ್ರಮವನ್ನು ನಾವು ಇದರೊಟ್ಟಿಗೆ ಇಟ್ಟಿದ್ದೇವೆ. ಆದ್ದರಿಂದ ಅವುಗಳಿಗೂ ಅದನ್ನು ಕೂಡ ನೀವು ನಮ್ಮ ಸಹಕರಿಸಬೇಕಂತ ಹೇಳಿ ನಾವು ಕೇಳಿದ್ದೇವೆ. ಮೇ 11ರಂದು ಬೆಳಿಗ್ಗೆ 7:15ಕ್ಕೆ ಶ್ರೀ ಅಮೃತೇಶ್ವರ ಸಾನ್ನಿಧ್ಯದಲ್ಲಿ ಗೆಜ್ಜೆ ಪೂಜೆ, 8ರಿಂದ ಯಕ್ಷಗಾನ ವೈಭವ, 9ಕ್ಕೆ ಕೃಷಿ ಮೇಳದ ಉದ್ಘಾಟನೆ, 9:30ಕ್ಕೆ ಸಭಾ ಕಾರ್ಯಕ್ರಮ ಜರುಗಲಿದೆ. ಕೃಷಿಗೆ ಅಗತ್ಯವಾದ ವಸ್ತುಗಳ ಮಾರಾಟ ಮತ್ತು ಪ್ರದರ್ಶನ ಮಳಿಗೆಗಳು, ಮಾಹಿತಿ ಕಾರ್ಯಾಗಾರ, ಆಹಾರ ಮೇಳ, ವಾಹನ ಮೇಳ, ಹಲಸು ಮೇಳ, ಜಾನುವಾರು ಮೇಳ, ಶ್ವಾನ ಪ್ರದರ್ಶನ, ದೇಸಿ ಗೋವು ತಳಿಗಳ ಪ್ರದರ್ಶನ, ಗೋವು ಉತ್ಪನ್ನಗಳ ಮಳಿಗೆ, ಹಣ್ಣು ಹಂಪಲು, ಫಲಪುಷ್ಪ ಪ್ರದರ್ಶನ, ಆರ್ಟ್ ಗ್ಯಾಲರಿ, ವಿವಿಧ ಸ್ಪರ್ಧೆಗಳು, ಕೃಷಿ ವಿಚಾರಗೋಷ್ಠಿ, ಚಲನಚಿತ್ರ ನಟ ನಟಿಯರ ಸಮಾಗಮ, ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳ ಸಮಾಗಮ, ಆರೋಗ್ಯ ತಪಾಸಣಾ ಶಿಬಿರ ಮೊದಲಾದ ಕಾರ್ಯಕ್ರಮಗಳು ಇರುತ್ತವೆ ಎಂದರು. ದಶಮ ಸಂಭ್ರಮ ಕೃಷಿ ಮೇಳದ ಮಾರ್ಗದರ್ಶಕ ಜಗದೀಶ್ ಶೇಣವ, ಕೃಷಿ ಮೇಳದ ಕಾರ್ಯಾಧ್ಯಕ್ಷರಾದ ನವೀನ್ ಚಂದ್ರ ಆಳ್ವ ತಿರುವೈಲು ಗುತ್ತು, ಅಮೃತೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಬಿ ಚಂದ್ರಹಾಸರೈ, ಪ್ರತಿಷ್ಠಾನದ ಅಧ್ಯಕ್ಷರಾದ ದೀಪಕ್ ಶೆಟ್ಟಿ ಲಿಂಗಮಾರು ಗುತ್ತು, ಗುರುಪುರ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾದ ಶೀನಾ ಕೋಟ್ಯಾನ್, ನಿರ್ದೇಶಕರಾದ ಶ್ರೀನಿವಾಸ್ ಮಲ್ಲೂರು ಖಾನ, ಅಮೃತೇಶ್ವರ ಆಂಗ್ಲ ಮಾಧ್ಯಮ ಶಾಲೆಯ ಕಾರ್ಯನಿರ್ವಹಣಾಧಿಕಾರಿ ಕೆ ವಿ ಶೆಟ್ಟಿ ಉಪಸ್ಥಿತರಿದ್ದರು.